Hi everyone, welcome back to my YouTube channel. National Scholarship Portal ಅಕಾಡೆಮಿಕ್ ಇಯರ್ 2023-24 ಅಂದರೆ NSP ಅಪ್ಲಿಕೇಶನ್ ಸಲ್ಲಿಸುವುದು ಪ್ರಾರಂಭವಾಗಿದೆ. NSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಲ್ಲಿಸುವುದು ಪ್ರಾರಂಭವಾಗಿದೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡಿದ ಈ ವಿಡಿಯೋನ ಪೂರ್ತಿ ನೋಡಿ, ಪೂರ್ತಿಯಾದಂಥ ಮಾಹಿತಿ ತಿಳಿದುಕೊಳ್ಳೋರಾಗಿ. ಹಾಗೂ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಮುಖ್ಯವಾಗಿ ಹೋದ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡಿಕೊಂಡಿರುವಂಥ ತಪ್ಪುಗಳನ್ನು ನೀವು ತಿದ್ದುಪಡಿ ಮಾಡಿಕೊಂಡು ಸರಿಯಾದಂಥ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಲು ಈ ಒಂದು ವಿಡಿಯೋ ನಿಮಗೆ ಸಹಾಯವಾಗುತ್ತೆ ಅಂತ ತಿಳಿಸ್ಬೋದು. ಒಂದನೇದಾಗಿ ಯಾವೆಲ್ಲ ಈಗ ವಿದ್ಯಾರ್ಥಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಪ್ರೀ ಮ್ಯಾಟ್ರಿಕ್ ಈ ಒಂದು NSP ಅಲ್ಲಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ 3 ಟೈಪ್ ಇರುತ್ತೆ. ಒಂದು ಪ್ರೀ ಮ್ಯಾಟ್ರಿಕ್, ಒಂದು ಪೋಸ್ಟ್ ಮ್ಯಾಟ್ರಿಕ್, ಇನ್ನೊಂದು MCM ಅಂತ, ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಂತ. ಕೆಲವು ವಿದ್ಯಾರ್ಥಿನಿಯರಿಗೆ ಗೊತ್ತಿದೆ, ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಆದರೆ ಈಗ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಯಾವ ಒಂದು ಕೋರ್ಸ್ ಯಾವ ಒಂದು ಅಂಡರ್ ಒಳಗೆ ಬರುತ್ತೆ ಅಂದರೆ ಪೋಸ್ಟ್ ಮ್ಯಾಟ್ರಿಕಲ್ಲಿ ಬರುತ್ತಾ, MCM ಅಲ್ಲಿ ಬರುತ್ತಾ. ಇದರ ಪ್ರೀ ಮ್ಯಾಟ್ರಿಕ್ ಪ್ರತಿಯೊಬ್ಬರಿಗೆ ಗೊತ್ತಿರೋ ಹಾಗೆ 1 to 10th ಇದ್ದವರಿಗೆ ಪ್ರೀ ಮ್ಯಾಟ್ರಿಕ್ ಅಂತಾರೆ. ಪೋಸ್ಟ್ ಮ್ಯಾಟ್ರಿಕಲ್ಲಿ ಕೆಲವೊಂದು ಕೋರ್ಸ್ಗಳಿವೆ. ಆ ಕೋರ್ಸ್ಗಳನ್ನ ನಾನು ಸಂಪೂರ್ಣವಾಗಿ PDF ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ. ಅಂದರೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡಿರುವಂಥ PDF ಇದೆ. ಆ ಒಂದು PDF ನಿಮಗೆ ಸಂಪೂರ್ಣವಾದ ವಿವರಣೆ ಕೊಡ್ತಾ ಇದ್ದೀನಿ. ಕೋರ್ಸ್ಗಳ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಆಮೇಲೆ ನಿಮ್ಮ ಕೋರ್ಸ್ ಯಾವ ಒಂದು ಅಂಡರ್ಗಳು ಬರುತ್ತೆ, ಯಾವ ಒಂದು ವಿಭಾಗದಲ್ಲಿ ಬರುತ್ತೆ, ಪೋಸ್ಟ್ ಮ್ಯಾಟ್ರಿಕಲ್ಲಿ ಬರುತ್ತಾ, MCM ಅಲ್ಲಿ ಬರುತ್ತಾ ಅನ್ನೋ ಬಗ್ಗೆ ತಿಳಿದುಕೊಂಡು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಓಕೆ, ಯಾಕೆಂದರೆ ಹೋದ ವರ್ಷ ಭಾಳಷ್ಟು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ಕೊಂಡಿದ್ದಾರೆ ಅಂದರೆ ಅವರ ಒಂದು ಕೋರ್ಸ್ ಬರೋದು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅದು ಏನಾದರೂ ಇದ್ದರೆ ಕೋರ್ಸ್ಗಳು MCM ಅಲ್ಲಿ ಬರುತ್ತೆ. ಆ ಅಪ್ಲಿಕೇಶನ್ ಹಾಕುವಾಗ ಏನು ಮಾಡಿದರೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹಾಕಿದ್ದಾರೆ. ಅವರಿಗೆ 25,000 ಸ್ಕಾಲರ್ಶಿಪ್ ಬರೋದು ಬಿಟ್ಟು ಓನ್ಲಿ 5,000 ರೂಪಾಯಿ ಸ್ಕಾಲರ್ಶಿಪ್ ಮಾತ್ರ ಬಂತು. ಯಾಕೆಂದರೆ ಅವರು ಮಿಸ್ಟೇಕಾಗಿ ಹಾಕಿಕೊಂಡಿರೋದು ಪೋಸ್ಟ್ ಮ್ಯಾಟ್ರಿಕ್ ಅಂತ. ಓಕೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ PDF ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾವೆಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕಲ್ಲಿ ಹಾಕಬೇಕು, ಯಾವೆಲ್ಲ ವಿದ್ಯಾರ್ಥಿಗಳು ಮೆರಿಟ್ ಕಮ್ ಮೀನ್ಸ್ ಅಲ್ಲಿ ಹಾಕಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟತೆಯನ್ನು ತಿಳ್ಕೊಳ್ಳೋರಾಗ್ತೀರ. ಹಾಗಾದರೆ ಈ ಒಂದು ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ನೋಡೋದಾದರೆ ಇಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೊನೆಯ ದಿನಾಂಕ 30/11/2023 ಇದೆ. ಅದರಂತೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ದಿನಾಂಕ 31/12/2023 ಇದೆ. ಅಂದರೆ ಇದು ಕೊನೆಯ ದಿನಾಂಕ. ನಾನು ತಿಳಿಸ್ತಾ ಇರೋದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ 1 to 10th ವಿದ್ಯಾರ್ಥಿಗಳಿಗೆ 30/11/2023 ಇದೆ. ಆಮೇಲೆ 31/12/2023 ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿಗಳಿಗೆ ಹಾಗೂ ಟಾಪ್ ಕ್ಲಾಸಸ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ ಡಿಸಬಿಲಿಟೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ 31/12/2023 ಇದೆ. ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಹಾಗೂ MCM ವಿದ್ಯಾರ್ಥಿಗಳಿಗೆ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ 31/12/2023 ಕೊನೆಯ ಅವಕಾಶ ಇದೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಸಲ್ಲಿಸೋರಾಗಿ. ಅದ್ರ ಬಗ್ಗೆ ನಾನು ಆಲ್ರೆಡಿ NSP ವಿಡಿಯೋ ಮಾಡಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ವಿಡಿಯೋ ತೆಗೆದುಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ. ಹಾಗಾದರೆ ಈಗ ಮುಖ್ಯವಾದಂಥ ಭಾಗ ವಿಡಿಯೋದಲ್ಲಿ ಈ ಒಂದು PDF ಅಲ್ಲಿ ಯಾವ ಪೋಸ್ಟ್ ಮ್ಯಾಟ್ರಿಕಲ್ಲಿ ಯಾವ ಕೋರ್ಸ್ಗಳು ಬರುತ್ತೆ, ಮೆರಿಟ್ ಕಮ್ ಮೀನ್ಸಲ್ಲಿ ಯಾವ ಕೋರ್ಸ್ಗಳು ಬರುತ್ತೆ ನೋಡೋಣ. ಮೊದಲನೇದಾಗಿ ಕೋರ್ಸಸ್ ಕವರ್ಡ್ ಅಂಡರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್. ಇದರ ಅರ್ಥ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮಲ್ಲಿ ಯಾವೆಲ್ಲ ಕೋರ್ಸ್ಗಳು ಬರುತ್ತವೆ ಅನ್ನೋ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ಈ ವಿಡಿಯೋದ ಕೊನೆಯಲ್ಲಿ ಮೆರಿಟ್ ಕಮ್ ಮೀನ್ಸಲ್ಲಿ ಯಾವೆಲ್ಲ ಕೋರ್ಸ್ಗಳು ಅದನ್ನು ಕೂಡ ತಿಳಿಸ್ತೇನೆ. ಈ PDF ಅಲ್ಲಿ ಬರುವಂಥ ಎಲ್ಲ ಕೋರ್ಸ್ಗಳು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ MCM ಅಂತ ಹಾಕಬಾರ್ದು. ಇವೆಲ್ಲ ಕೋರ್ಸ್ ಇದ್ದವರು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಅರ್ಜಿ ಹಾಕಬೇಕಾಗತ್ತೆ. ಹಾಗಾದರೆ ಕೋರ್ಸ್ಗಳನ್ನ ನಾನು ಶಾರ್ಟ್ ನೇಮ್ ಇದೆ, ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಸರಿಯಾಗಿ ಪ್ರತಿಯೊಬ್ಬರು ಕೇಳಿ. ಒಂದನೇದಾಗಿ ಬ್ಯಾಚುಲರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಬ್ಯಾಚುಲರ್ ಆಫ್ ರೂರಲ್ ಸ್ಟಡೀಸ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, BAS, BD ಆ್ಯಂಡ್ BD, B.Ed, BFS, BHS ಆ್ಯಂಡ್ BGMC, BLSC, BMLT, BPA, BPED, BPR, BSc Agri, BT, BTech, BVSc ಆ್ಯಂಡ್ Fazil, IA, ICOM, Integrated BD, ISC, MAG, MSc, MC. ಓಕೆ, MSc ಅಲ್ಲ MC. ಮಾಸ್ಟರ್ ಆಫ್ ಫೈನಾನ್ಸ್ ಆ್ಯಂಡ್ ಕಂಟ್ರೋಲ್, ಮಾಸ್ಟರ್ ಆಫ್ ಲೇಬರ್ ವರ್ಕ್, METT, MBBS ಅಲ್ಲ MBS ಓನ್ಲಿ. ಓಕೆ, MCG, MED, MFA, MFC, MFS, MFSC, MFT, MHRDM, MJ, MLISC, MLS, MLSC, ಮೌಲ್ವಿ, MPA, MPED, MRS, MSW. ಆಮೇಲೆ ಡಿಪ್ಲೊಮಾ ಕೋರ್ಸ್ಗಳಾದಂಥ ADC, DTP, ADFSC, ADIS, ADM, ADMLT, ADT and DM, and Advanced Diploma in Computer Application, Advanced Diploma in Information Technology, A level, ALIM, ATD, BSTC, BHMO level, DA, DAE, DAM, DA&M, DBS, DBC, DCA, DCE, MLD, CET, DDM, DWE and DED, DNTC, DF Tech, DG&A, DHM, DHNT,
FTM, DID ಆ್ಯಂಡ್ DIE ಡಿಪ್ಲೊಮಾ ಅಂದರೆ DIP ಅಂದರೆ ಡಿಪ್ಲೊಮಾ, ಡೀಪ್ ಎಡಿಷನ್. ಓಕೆ, DIP ಅಗ್ರಿ ಆ್ಯಂಡ್ DIP CG. DIP ಅಂದರೆ ಡಿಪ್ಲೊಮಾ ಅಂತ ತಿಳ್ಕೊಳ್ಳಿ. DIP ಕಂಪ್ಯೂಟರ್ ಆ್ಯಂಡ್ H&M, DIP ಕುಕ್ರಿ, DIP ED, DIP IE ಡಿಪ್ಲೊಮಾ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಕೌಂಟಿಂಗ್, ಡಿಪ್ಲೊಮಾ ಇನ್ ECE, ಡಿಪ್ಲೊಮಾ ಇನ್ ಫೈನ್ ಆ್ಯಂಡ್ ಆರ್ಟ್ಸ್, ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ IT, ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಅಸಿಸ್ಟೆಂಟ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಸೋಷಿಯಲ್ ವರ್ಕ್, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್, DLIB, DLL, DMET, DMLT, DMLT, DMM, DMN, DOA ಅಂದರೆ ಡಿಪ್ಲೊಮಾ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಇದ್ದಿರ್ಬೋದು, DPE, DPEE, DPharm, DSC&M, DSSP, DT&ED, DTME, DTPE, DVTE, DWD, ಫಿಮೇಲ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್, GNM, SDFT, IDHM, ಮೇಲ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್, NTT O ಲೆವೆಲ್, PGDCA, PGDFSC ಆ್ಯಂಡ್ CC, PG ಡಿಪ್ಲೊಮಾ ಥೆರಪಿಕ್ ಕೌನ್ಸಿಲಿಂಗ್, ಆಮೇಲೆ ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್, ಆಮೇಲೆ PUC ಫಸ್ಟ್ ಇಯರ್ ಆ್ಯಂಡ್ PUC ಸೆಕೆಂಡ್ ಇಯರ್, BA LLB, BBA LLB, BSc LLB ಇವೆಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕಲ್ಲಿ ಬರುತ್ತಾರೆ. ಓಕೆ, ಇಲ್ಲಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಗಳಾದಂತಹ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಟ್, ನೆಕ್ಸ್ಟ್ BBA, BCA, ಆಮೇಲೆ BSTM, BMM ಬ್ಯಾಚುಲರ್ ಮಾಸ್ ಮೀಡಿಯಾ, BMS ಬ್ಯಾಚುಲರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಆಮೇಲೆ BSc IT, DTP ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇಲ್ಲಿ ಏನಿದೆ PGDM, ಆಮೇಲೆ ಆಕ್ಸಿಲರಿಯಾ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ, ಆಮೇಲೆ GNM ಹಾರ್ಟಿಕಲ್ಚರ್ ಅಸಿಸ್ಟೆನ್ಶಿಪ್, ಆಮೇಲೆ ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಇದು ಯಾವುದಂದರೆ ಪಾಲಿಟೆಕ್ನಿಕಲಿ, ಇದು ಕೂಡ ಪಾಲಿಟೆಕ್ನಿಕ್ ಅಂದರೆ ಡಿಪ್ಲೊಮಾ ಅಂಡರ್ ಒಳಗಡೆ ಬರುತ್ತೆ. ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಅಂಶ ಪಾಲಿಟೆಕ್ನಿಕಲ್ಲಿ. ಓಕೆ, ಇದು BE ಅಲ್ಲ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್, ಫ್ಯಾಷನ್ ಡಿಸೈನಿಂಗ್, ಗಾರ್ಮೆಂಟ್ಸ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟಲ್ ಟೆಕ್ನಾಲಜಿ, ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಟ್, ಲೆದರ್ ಟೆಕ್ನಾಲಜಿ ಆ್ಯಂಡ್ ಫುಟ್ವೇರ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ REC ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೂಲ್ ಆ್ಯಂಡ್ ಡೈ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಪ್ಲಾಸ್ಟಿಕ್ ಟೆಕ್ನಾಲಜಿ, ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಇದು ರಿಸರ್ಚಲ್ಲಿ ಬರೋದು. DPharm, FB, MPhil, PhD ಹಾಗೂ ರೂರಲ್ ಡೆವಲಪ್ಮೆಂಟ್. ಆಮೇಲೆ ಟೆಕ್ನಿಕಲ್ ಆ್ಯಂಡ್ ವೊಕೇಶ್ನಲ್ ಕೋರ್ಸಲ್ಲಿ ಬರೋದು ANC, BTech, DT ಆ್ಯಂಡ್ ಕ್ಯಾಟ್ರಿಂಗ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಸಿಸ್ಟೆಂಟ್, COPS, CNW, DM, ELTS ಇವೆಲ್ಲ ಕಲಿತವರಿಗೆ ಗೊತ್ತಾಗುತ್ತೆ. ಅದರ ಮೀನಿಂಗ್ ಅದ್ರ ಶಾರ್ಟ್ ಫಾರ್ಮ್ ನಿಮಗೆ ಗೊತ್ತಿರುತ್ತೆ. ಓಕೆ, ELTS ಎಂಬ್ರಾಯ್ಡ್ರಿ ಆ್ಯಂಡ್ ನೀಡಲ್ ವರ್ಕ್, ನೆಕ್ಸ್ಟ್ ENW, FT, ITI ಎಲೆಕ್ಟ್ರಿಷಿಯನ್, ITI ಎಂಬ್ರಾಯ್ಡ್ರಿ ಆ್ಯಂಡ್ ನೀಡಲ್ ವರ್ಕ್ಸ್, ITI ಫಿಟ್ಟರ್, ITI ಮೆಕ್ಯಾನಿಕಲ್, ITI ವೆಲ್ಡರ್, MCH, MTech, EMB, BSOS, MTech, EPDT, ಆಮೇಲೆ MTech, VLSI, PLU, PNT, ST, ಟ್ರಾವೆಲ್ ಆ್ಯಂಡ್ ಟೂರ್ ಅಸಿಸ್ಟೆಂಟ್, TTC ಇವೆಲ್ಲ ಕೋರ್ಸ್ಗಳು ಬರೋದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಒಳಗಡೆ, ಪೋಸ್ಟ್ ಮ್ಯಾಟ್ರಿಕ್ಸ್ ಕೋರ್ಸ್ ಒಳಗಡೆ. ಈ ಒಂದು ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಾನು ಯಾವೆಲ್ಲ ಕೋರ್ಸ್ಗಳು ಈಗ ಇಲ್ಲಿವರೆಗೆ ತಿಳಿಸಿದ್ದೀನಿ ಅವೆಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹಾಗಾದರೆ ಮೆರಿಟ್ ಕಮ್ ಮೀನ್ಸಲ್ಲಿ ಯಾವೆಲ್ಲ ಕೋರ್ಸ್ ಬರುತ್ತೆ ನೋಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಅಂಶ, ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ UG ಆ್ಯಂಡ್ PG ಕೋರ್ಸಸ್ ಕವರ್ಡ್ ಅಂಡರ್ ಮೆರಿಟ್ ಕಮ್ ಮೀನ್ಸ್ ಬೇಸ್ಡ್ ಸ್ಕಾಲರ್ಶಿಪ್ ಸ್ಕೀಮ್. ಇದರರ್ಥ ಯಾವೆಲ್ಲ ವಿದ್ಯಾರ್ಥಿಗಳು ಕಲಿತಿರೋ ಕೋರ್ಸ್ ಈ ಒಂದು ಕೋರ್ಸಿನ ಒಳಗಡೆ, ಈ ಒಂದು PDF ತಿಳಿಸ್ತಾ ಇದ್ದೀನಿ, ಈ ಒಂದು ಕೋರ್ಸ್ ಒಳಗಡೆ ಬಂದರೆ ನೀವು ಮೆರಿಟ್ ಕಮ್ ಮೀನ್ಸ್ ಅಂತ ಸ್ಕಾಲರ್ಶಿಪ್ ಹಾಕಬೇಕಾಗತ್ತೆ. ನಿಮಗೆ ಹೆಚ್ಚಿಗೆ ಸ್ಕಾಲರ್ಶಿಪ್ ಬರುತ್ತೆ. 50,000 ಒಳಗಡೆ ಸ್ಕಾಲರ್ಶಿಪ್ ಬರುತ್ತೆ. 25,000 ಮೇಲ್ಗಡೆ, 50,000 ಒಳಗಡೆ ಈ ರೀತಿ ಸ್ಕಾಲರ್ಶಿಪ್ ಇರುತ್ತೆ. ಆದ ಕಾರಣ ನಿಮಗೆ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ಕೋರ್ಸಲ್ಲಿ ನೀವು ಕಲಿತಾ ಇದ್ದರೆ, ನಾನು ಈಗ ತಿಳಿಸ್ತೀನಿ ಶಾರ್ಟಾಗಿ ಎಲ್ಲ ಒಂದು ಕೋರ್ಸ್ಗಳು, ಅದರಲ್ಲಿ ನೀವು ಕಲಿತಾ ಇದ್ದರೆ ನೀವು ಏನು ಮಾಡಬೇಕು, ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ಪಲ್ಲಿ ಅಪ್ಲಿಕೇಶನ್ ಸ್ಕೀಮಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ, ಭಾಳಷ್ಟು ಮುಖ್ಯವಾಗಿದೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸಸ್ BTech, BE, MTech ಇವೆಲ್ಲ ವಿದ್ಯಾರ್ಥಿಗಳು MCMಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವೆಲ್ಲ ಕೋರ್ಸ್ಗಳು ಬರುತ್ತೆ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಅದನ್ನು ನೋಡಿ.
ಏರೋನಾಟಿಕಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್, ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಆಮೇಲೆ ಸೆರಾಮಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇವೆಲ್ಲ ಕೋರ್ಸ್ಗಳು BEಯಲ್ಲಿ ಬರುತ್ತೆ. BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ. ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟಲ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಲೆದರ್ ಟೆಕ್ನಾಲಜಿ, ಮೆರಿನ್ ಇಂಜಿನಿಯರಿಂಗ್, ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಮೆಟ್ರಲಾಜಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಆಯಿಲ್ ಆ್ಯಂಡ್ ಪೇಂಟ್ ಟೆಕ್ನಾಲಜಿ, ಪಾಲಿಮರ್ ಸೈನ್ಸ್ ಆ್ಯಂಡ್ ರಬ್ಬರ್ ಟೆಕ್ನಾಲಜಿ, ಪ್ರಿಂಟಿಂಗ್ ಟೆಕ್ನಾಲಜಿ, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಪಲ್ಪ್ ಆ್ಯಂಡ್ ಪೇಪರ್ ಟೆಕ್ನಾಲಜಿ, ಶುಗರ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಪಾಲಿಮರ್ ಇಂಜಿನಿಯರಿಂಗ್, ಆಮೇಲೆ ನಾವೆಲ್ ಆರ್ಕಿಟೆಕ್ಚರ್, ಪೆಟ್ರೋಲಿಯಂ ಇಂಜಿನಿಯರಿಂಗ್, ಆಮೇಲೆ ಹೈವೇ ಇಂಜಿನಿಯರಿಂಗ್, ಪವರ್ ಅಪ್ ಇಂಜಿನಿಯರಿಂಗ್, ಸಿಮೆಂಟ್ ಟೆಕ್ನಾಲಜಿ. ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಸಿಮೆಂಟ್ ಟೆಕ್ನಾಲಜಿ ವಿದ್ಯಾರ್ಥಿಗಳು ಕೂಡ ಮೆರಿಟ್ ಕಮ್ ಮೀನ್ಸಲ್ಲಿ ಬರುತ್ತೆ. ಅದರಂತೆ ಫ್ಯಾಷನ್ ಟೆಕ್ನಾಲಜಿ ಡಿಗ್ರಿ ಫ್ರಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ಪಡೆದಂಥ ವಿದ್ಯಾರ್ಥಿಗಳಿಗೆ ಅಂದರೆ MF ಟೆಕ್ ಡಿಸೈನ್, ಫ್ಯಾಷನ್ ಡಿಸೈನ್, ಲೆದರ್ ಡಿಸೈನ್ ಆ್ಯಂಡ್ ಆಕ್ಸೆಸರಿ ಡಿಸೈನ್, ಟೆಕ್ಸ್ಟೈಲ್ ಡಿಸೈನ್, ಆಮೇಲೆ ನೈಟ್ ವೇರ್ ಡಿಸೈನ್ ಆ್ಯಂಡ್ ಫ್ಯಾಷನ್ ಕಮ್ಯುನಿಕೇಷನ್, BF ಟೆಕ್ ಅಪಿರಿಯಲ್ ಪ್ರೊಡಕ್ಷನ್ ವಿದ್ಯಾರ್ಥಿಗಳಿಗೆ, MEF ಟೆಕ್ ಮ್ಯಾನೇಜ್ಮೆಂಟ್ ಅಪಿರಿಯಲ್ ಪ್ರೊಡಕ್ಷನ್ ಡಿಸೈನ್ ಸ್ಪೇಸ್ ವಿದ್ಯಾರ್ಥಿಗಳಿಗೆ MC ಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದರಂತೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಾದಂಥ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ PGDM, ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ PGCM, ಆಮೇಲೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಆಮೇಲೆ PGDM, ಆಮೇಲೆ ಮಾಸ್ಟರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವರು MCA ಮೇಲೆ ಅಪ್ಲಿಕೇಶನ್ ಹಾಕಬೇಕು. ಓಕೆ. ಅಪಿರಿಯಲ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಫಾರ್ಮಸಿ, B ಫಾರ್ಮಾ, ಫಾರ್ಮಸಿ ವಿದ್ಯಾರ್ಥಿಗಳಿಗೆ D ಫಾರ್ಮಾ ಬೇಡ, B ಫಾರ್ಮಾ ಬೇರೆ. D ಫಾರ್ಮಾ ಪೋಸ್ಟ್ ಮ್ಯಾಟ್ರಿಕಲ್ಲಿ ಬರುತ್ತೆ, B ಫಾರ್ಮಾ ಮೆರಿಟ್ ಕಮ್ ಮೀನ್ಸಲ್ಲಿ ಬರುತ್ತೆ. ಮೆರಿಟ್ ಕಮ್ ಮೀನ್ಸಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. B ಫಾರ್ಮಾ ಹಾಗೂ M ಫಾರ್ಮಾ PH. ಆರ್ಕಿಟೆಕ್ಚರ್ ಆ್ಯಂಡ್ ಟೌನ್ ಪ್ಲ್ಯಾನಿಂಗ್ ಅಂಡರ್ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಕೋರ್ಸಸ್ ಓನ್ಲಿ. ಅಂದರೆ ಇದರಲ್ಲಿ ಆರ್ಕಿಟೆಕ್ಚರ್, AR, ಇಂಟೀರಿಯರ್ ಡಿಸೈನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಪ್ಲ್ಯಾನಿಂಗ್, ಅದರಂತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈಟರಿಂಗ್ ಟೆಕ್ನಾಲಜಿ ಅಂಡರ್ ಗ್ರ್ಯಾಜುಯೇಟ್ ಆ್ಯಂಡ್ ದ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಕೋರ್ಸಸ್ ಓನ್ಲಿ. ಇದರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈಟರಿಂಗ್ ಕ್ಯಾಟರಿಂಗ್ ಟೆಕ್ನಾಲಜಿ, ಓಕೆ, HMCT. ಅಪ್ಲೈಡ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಕೋರ್ಸಸ್ ಓನ್ಲಿ. ಅಪ್ಲೈಡ್ ಆರ್ಟ್ಸ್ ಆ್ಯಂಡ್ ಪ್ರಾಡಕ್ಟ್ ಡಿಸೈನ್, ಫೈನ್ ಆರ್ಟ್ಸ್, ಅಪ್ಲೈಡ್ ಆರ್ಟ್ಸ್, ಫೈನ್ ಆ್ಯಂಡ್ ಅಪ್ಲೈಡ್ ಆರ್ಟ್ಸ್, ಆಮೇಲೆ ಫ್ಯಾಷನ್ ಆ್ಯಂಡ್ ಅಪಿಯಲ್ ಡಿಸೈನ್. ಇದರಂತೆ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ MCA ವಿದ್ಯಾರ್ಥಿಗಳು, ಡಿಸೈನ್ ಆ್ಯಂಡ್ ಡಿಗ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಹಮದಾಬಾದ್, ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಡಿಸೈನ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಪ್ರೋಗ್ರಾಮ್ ಇನ್ ಡಿಸೈನ್. ಇದರಂತೆ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳಾದಂಥ ವಿದ್ಯಾರ್ಥಿಗಳಿಗೆ, ಪ್ಯಾರಾಮೆಡಿಕಲ್ ಆ್ಯಂಡ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇಲ್ಲಿಂದ MBBS ಪ್ಯಾರಾಮೆಡಿಕಲಲ್ಲಿ ಬೇರೆ ಇರುತ್ತೆ, DOTT ಅದು ಬೇರೆ. ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಬ್ಯಾಚುಲರ್ ಬೇರೆ. ಓಕೆ, ಇಲ್ಲಿ ಗಮನಿಸಿ. ಅಂದರೆ ಪ್ಯಾರಾಮೆಡಿಕಲ್ ಎಲ್ಲ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೆಲವೊಂದು ಕೋರ್ಸ್ ಪೋಸ್ಟ್ ಮ್ಯಾಟ್ರಿಕಲ್ಲೂ ಕೂಡ ಬಂದಿದೆ. ಅದರಂತೆ ಇಲ್ಲಿ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸಸ್, ಪ್ಯಾರಾಮೆಡಿಕಲ್ PG ಕೋರ್ಸಸ್, ಪ್ಯಾರಾಮೆಡಿಕಲ್ UG ಕೋರ್ಸಸ್ ಅಲ್ಲ, ಪ್ಯಾರಾಮೆಡಿಕಲ್ PG ಕೋರ್ಸಸ್. ಓಕೆ, ಇಲ್ಲಿ ನೋಡಿ MBBS ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಸರ್ಜರಿ ಅಂದರೆ BMS ವಿದ್ಯಾರ್ಥಿಗಳು, ಆಮೇಲೆ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ BUMS ವಿದ್ಯಾರ್ಥಿಗಳು, ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸಿನ್ ಆ್ಯಂಡ್ ಸರ್ಜರಿ BHMS. ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್, ಬ್ಯಾಚುಲರ್ ಆಫ್ ಫಿಸಿಕ್ಸ್ ಥೆರಪಿ, ಮಾಸ್ಟರ್ ಆಫ್ ಫಿಸಿಕ್ಸ್ ಥೆರಪಿ, ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ, ಮಾಸ್ಟರ್ ಆಫ್ ಆಕ್ಯುಪೇಷನಲ್ ಥೆರಪಿ, BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕೋರ್ಸ್ ನಿಮಗೆ ಮೆರಿಟ್ ಕಮ್ ಮೀನ್ಸಲ್ಲಿ ಅಪ್ಲಿಕೇಶನ್ ಹಾಕಬೇಕು, BSc ನರ್ಸಿಂಗ್ ವಿದ್ಯಾರ್ಥಿಗಳು. ಅದರಂತೆ MSc ನರ್ಸಿಂಗ್, BDC, ಆಮೇಲೆ BDC ಅಂದರೆ ಡೆಂಟಲ್ ಇದ್ದಿರ್ಬೋದು, ಡೆಂಟಲ್ ವಿದ್ಯಾರ್ಥಿಗಳು ಕೂಡ, ಆಮೇಲೆ MDS. ಓಕೆ, ಇವೆಲ್ಲ ವಿದ್ಯಾರ್ಥಿಗಳು ಮೆರಿಟ್ ಕಮ್ ಮೀನ್ಸಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದರಂತೆ ವೆಟರ್ನರಿ ಸೈನ್ಸಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಈ ಒಂದು ವಿದ್ಯಾರ್ಥಿಗಳು ಈ BVSc ಆ್ಯಂಡ್ AH ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಈ ವಿದ್ಯಾರ್ಥಿಗಳು ಮೆರಿಟ್ ಕಮ್ ಮೀನ್ಸಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಆಮೇಲೆ ಅದರಂತೆ PG ಕೋರ್ಸ್ಗಳು. ಆಮೇಲೆ ಇಲ್ಲಿ ತೆಳಗಡೆ ಚಾರ್ಟೆಡ್ ಅಕೌಂಟೆನ್ಸಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಫ್ ದ ಕೋಸ್ಟ್ ಆ್ಯಂಡ್ ವರ್ಕ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ CA ಚಾರ್ಟೆಡ್ ಅಕೌಂಟೆನ್ಸಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಮೆರಿಟ್ ಕಮ್ ಮೀನ್ಸಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ICWA ಇನ್ಸ್ಟಿಟ್ಯೂಟ್ ಆಫ್ ಕೋಸ್ಟ್ ಆ್ಯಂಡ್ ವರ್ಕ್ ಅಕೌಂಟೆನ್ಸಿ, ಆಮೇಲೆ CS ಕಂಪನಿ ಸೆಕ್ರೆಟರಿ ಇವೆಲ್ಲ ವಿದ್ಯಾರ್ಥಿಗಳು, ಆಮೇಲೆ ಲಾ ಆದಂಥ LLB LLM ಇವೆಲ್ಲ ವಿದ್ಯಾರ್ಥಿಗಳು ಮೆರಿಟ್ ಕಮ್ ಮೀನ್ಸಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ.
ಈ ಎಲ್ಲ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಬರುವಂಥ ಕೋರ್ಸ್ಗಳಾಗಿರಲಿ, ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ಬರುವಂಥ ಕೋರ್ಸ್ಗಳಾಗಿರಲಿ, ಮೆರಿಟ್ ಕಮ್ ಮೀನ್ಸಲ್ಲಿ ಬರುವಂಥ ಕೋರ್ಸ್ಗಳಾಗಿರಲಿ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದೀನಿ. PDF ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಮಿಸ್ ಮಾಡ್ಕೊಳ್ಳೋದೆ ಸರಿಯಾದಂಥ ಒಂದು ನಿಮ್ಮ ಯಾವ ಕೋರ್ಸ್ ಯಾವ ಅಂಡರ್ ಒಳಗೆ ಬರುತ್ತೆ ಆ ಒಂದು ಸ್ಕೀಮಲ್ಲಿ ಅಪ್ಲೈ ಮಾಡಿ ಉತ್ತಮವಾದಂಥ ಸ್ಕಾಲರ್ಶಿಪ್ ಪಡೆದುಕೊಳ್ಳೋರಿ ಅರ್ಹರಾಗಿರಿ. ಅದರಂತೆ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ. ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗಳಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇರ್ತಾರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರು ಕೂಡ ಸರಿಯಾದಂಥ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತಾರೆ. ಈ ವಿಡಿಯೋದ ಕೊನೆಯಲ್ಲಿ ಇಷ್ಟೇ ಹೇಳೋದು, ಯಾವೆಲ್ಲ ಹೊಸ ನೋಡೋರು ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈ ರೀತಿಯ ಮುಖ್ಯವಾದಂಥ ಅಪ್ಡೇಟ್ಗಳು ತಕ್ಷಣದಲ್ಲಿ ನೀವು ಮೊದಲಿಗೆ ತಿಳಿದುಕೊಳ್ಳೋರಾಗ್ತೀರಾ. ಧನ್ಯವಾದಗಳು.